ಇಂಚರ ಕೊಡಗು ವಾರ್ತೆಗೆ ಸ್ವಾಗತ. ಗಾಂಧೀಜಿ ಹೆಸರು ಕಂಡರೆ ಕೇಂದ್ರಕ್ಕೆ ಅಲರ್ಜಿ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ಅದರ ಜಾಗದಲ್ಲಿ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿರುವ ಮನರೇಗಾ ಬಚಾವ್ ಸಂಗ್ರಾಮದ ಪೂರ್ವ ಸಿದ್ಧತಾ ಸಭೆಯು ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ನಡೆಯಿತು. ಮನರೇಗಾ ಕೇವಲ ಒಂದು ಯೋಜನೆಯಲ್ಲ, ಅದು ಬಡವರ ಬದುಕಿನ ಹಕ್ಕು. ಕೇಂದ್ರ ಸರ್ಕಾರ ಗಾಂಧೀಜಿಯವರ ಪರಂಪರೆಯನ್ನು ಕೊಲ್ಲಲು ಯತ್ನಿಸುತ್ತಿದೆ. ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದ ನಾಯಕರನ್ನು ಪಕ್ಷದಿಂದ ಕಿತ್ತೊಗೆಯಲಾಗುವುದು. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು. ಈ ಆಂದೋಲನ ಏನಿದೆಯಲ್ಲ, ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನು ಕೊಡಬೇಕು, ಈ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಅಂತೇಳಿ ಈ ಹಕ್ಕನ್ನ ಸಂವಿಧಾನದ ಮುಖಾಂತರ ಹಕ್ಕನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು. ಇದರಿಂದ ಏನು ಅನುಕೂಲ ಆಗ್ತಿತ್ತು ಅಂದ್ರೆ 6,000 ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು. 6,000 ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು? ಪಂಚಾಯಿತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು, ಪಂಚಾಯಿತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ರು. ಆ ಹಕ್ಕು ಪಂಚಾಯಿತಿ ಸದಸ್ಯರಿಗಿತ್ತು. ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಉದ್ಯೋಗ ಕೊಡಕ್ಕಾಗಲಿಲ್ಲ ಅಂದ್ರೆ ಅವನು ಎಂಟ್ರಿ ಮಾಡಿಕೊಂಡ್ರೆ ಅವನಿಗೆ ಕೂಲಿ ಕೊಡುವಂತ ಒಂದು ಅವಕಾಶ ಇತ್ತು. ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನ ತಂಬ್ ರೂಲ್ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು. ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತೇಳಿ ನಿಗದಿಯಾದಂಥ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು. ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ. ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಹೆಣ್ಮಕ್ಳುಗಳು ಕೇಳಿದ್ರು, ನಾವು ಪಾದಯಾತ್ರೆ ಮಾಡುವಾಗ ಕೆಲವರು ಹೇಳಿದ್ರು ಒಂದು 50 ಜನ ಇರಿ, ಯಾಕೆ ಬರೀ 50 ಜನ ಇದ್ರಿ ಅಂತ. ಇಲ್ಲ, ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ. ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ, ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ, ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ಸಿ.ಪಿ. ಜೋಶಿ ಅವ್ರನ್ನ ಕರೆಸಿ ಇದೇನು ಡಿ.ಕೆ. ಏನೋ ಹೇಳ್ತಾ ಇದ್ರೆ ಅವ್ನು ಹೇಳ್ತಾರೆ ಸ್ವಲ್ಪ ಬರ್ತಾ ಇದೆ ನೋಡಿ ಅಂತ ಹೇಳಿದೆ. ಅದಾದ ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ, ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡಿಕೊಂಡ್ರೆ, ಮನೆ ಕಟ್ಟೋದಾದ್ರೆ, ಜಮೀನ ಮಟ್ಟ ಮಾಡೋದಾದ್ರೆ, ದನಿನ ಕೊಟ್ಟಿಗೆ ಕಟ್ಟೋದಾದ್ರೆ, ಇಲ್ಲ ಯಾವ್ದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಕೊಟ್ಟೋದಾದ್ರೆ, ಇಂಗು ಗುಂಡಿ ಮಾಡ್ಕೊಳ್ಳೋದಾದ್ರೆ, ಇವು ಏನು ನಮ್ಮ ಕೃಷ್ಣ ಬೈರೇಗೌಡರು ಆಗಿನ ಕಾಲದಲ್ಲಿ ಕೃಷಿ ಹೊಂಡ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ನೀವು ನೋಡಬೇಕು, ನಾನು ನೋಡಿದೆ ಅದನ್ನು. ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅದು ಏನೇ ಅವ್ರವ್ರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವ್ರಿಗೆ ಅದನ್ನ ಕೂಲಿ ಕೊಡುವಂಥ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು. 6,000 ಕೋಟಿ ಅಂದರೆ 5,000 ಚಿಲ್ಲರೆ ಪಂಚಾಯತ್ ಇದೆ. ಕನಿಷ್ಠ ಒಂದು ಪಂಚಾಯತಿಗೆ 1 ರಿಂದ 2 ಕೋಟಿ ರೂಪಾಯಿ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು. ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ, ಈ ಕಾನೂನು ಏನಿದೆ, ಈ ಕಾನೂನಿಂದ ಇವತ್ತು 60-40% ಅಂತ ಮಾಡಿದ್ದಾರೆ. ಇದು ತೀರ್ಮಾನ ಮಾಡೋಂಥದ್ದು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ, ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ಅವ್ರು ಎಷ್ಟೇ ಪ್ರಯೋಗ ಮಾಡಲಿ, ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ಇದನ್ನ ಗಮನಿಸಿದ್ದೆ. ನಾನು ಇವತ್ತು ಇದನ್ನ 90% ವೇಜಸ್ ಅನ್ನ ಅವರೇ ಕೊಡ್ತಾ ಇದ್ರು. ಕೆಲವು ಇನ್ಫ್ರಾಸ್ಟ್ರಕ್ಚರ್, ಕೆಲವು ಸಿಮೆಂಟು, ಕಬ್ಬಣ, ಅವು ಇವು ಇತ್ತು ಅಂತಂದ್ರೆ 75-25% ಇತ್ತು. ಈಗ ಅದನ್ನ 60-40 ಅಂತ ಮಾಡಿ 125 ದಿನಕ್ಕೆ ಅಂತ ಹೇರಿಸಿದ್ದಾರೆ. 125 ಜೊತೆಗೆ 100 ದಿನದ ಜೊತೆಗೆ ಬರಗಾಲದಲ್ಲಿ 150 ದಿನ ಕೊಡುವಂತ ಅವಕಾಶ ಇತ್ತು.
ಕೋವಿಡ್ ಅಲ್ಲಿ 50 ದಿನ ಎಕ್ಸ್ಟ್ರಾ ಕೊಡುವಂತ ಅವಕಾಶ ಇತ್ತು. ಅದು ಯಾವುದು ಕೂಡ ಅವರು ಮಾಡಲಿಲ್ಲ. ಅದಲ್ಲದೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ನಾವು ಇಟ್ಟಿದ್ದು. ಅವರು ಮಹಾತ್ಮ ಗಾಂಧಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಅದು ಸ್ಕೀಮೇ ಹೋಯ್ತು ಬಿಡಿ. ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ಕೆಲಸ ಒಂದು ಪಂಚಾಯತಿಯಲ್ಲಿ ಹೋಯ್ತು ಅಂತಂದ್ರೆ ಇನ್ ಪಂಚಾಯತಿ ಮೆಂಬರ್ಗಳಿಗೆ ಏನ್ ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ, ಎಲೆಕ್ಷನ್ ನಿಂತವರಿದ್ದೀರಿ, ಕೆಲವರು MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ತಾವು ಆಲೋಚನೆ ಮಾಡಿ. ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ, ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾನೆ. ಒಂದು 200ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡ್ದು. ಒಂದು ವರ್ಷದಲ್ಲಿ ಸುಮಾರು 56,000 ಜನರ ಮನೆಗೆ ದನದ ಕೊಟ್ಟಿಗೆ ಕೊಟ್ಟು, ಸುಮಾರು 50,000 ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು, ಇಂಗು ಗುಂಡಿ ಕೊಟ್ಟು ಸುಮಾರು 200-300 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ DK ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದ್ದಾನೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನು ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು. 10 ಟೀಮ್ ಬಂತು. ನಾವು ಅರ್ಕಾವತಿ ಜಲಾಶಯ, ಅರ್ಕಾವತಿ ನದಿಗೆ ಒಂದು 10 ಚೆಕ್ ಡ್ಯಾಮ್ ಕಟ್ಟಿದ್ದೀವಿ, 100 ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ, ಹಾಸ್ಟೆಲ್ಗಳು ಕಟ್ಟಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಪಂಚಾಯತಿ ಆಫೀಸ್ ಕಟ್ಟಿದ್ದೀವಿ, ಸ್ಕೂಲ್ ರೂಮ್ ಕಟ್ಟಿದ್ದೀವಿ, ಪ್ಲೇ ಗ್ರೌಂಡ್ ಮಾಡಿದ್ದೀವಿ, ಪಾರ್ಕ್ ಮಾಡಿದ್ದೀವಿ, ಏನೆಲ್ಲ ಇದು ರೋಡ್ಗಳಲ್ಲದೆ ಈ ಚರಂಡಿಗಳು ಮಾಡಿದ್ದೀವಿ, ಏನೆಲ್ಲ ಅವಕಾಶ ಇತ್ತು ಎಲ್ಲ ಕೆಲಸ ಮಾಡಿದ್ದೀವಿ. ಕೊನೆಗೆ 10 ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ 1 ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ಗಳನ್ನ ಕೊಟ್ಟರು. ನನಗೆ ಕೊಡಬೇಕಾಯ್ತದೆ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕರೆದು ಕೊಟ್ಟರು. ಬಹಳ ಸಂತೋಷ, ಏನು ತೊಂದರೆ ಇಲ್ಲ. ನಾನು ಅದನ್ನ ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು. ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಂದು ನನಗೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೋದ್ರು. ಇದೇನು ನಿಜನ ಸುಳ್ಳು ಅಂತೇಳಿ. ಬೇರೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ. ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ, ಬೆಳಗಾಮಲ್ಲಿ 1-2-3 ಕಡೆ ಮಿಸ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರು. ಕೆಲವೆಲ್ಲ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸರಿಯಾದ ರೀತಿ ಇದನ್ನು ಬಳಸ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ. ಇವತ್ತು ಇದನ್ನ ಮುಗಿಸಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವುದೋ ಟಿವಿಲಿ ಹೇಳಿದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದ್ದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವನು ಯಾರೋ ಒಬ್ಬ ಮಾತಾಡಿದ್ದ. ಅದನ್ನ ನಾನು ಹೆಸರು ಮಾತಾಡೋಕೆ ಹೋಗುದಿಲ್ಲ. ಈಗ ಗಾಂಧೀಜಿ ಪ್ರತಿಮೆ ಮುಂದೆ ಅವರು ಧರಣಿ ಮಾಡ್ತಾರೆ. ಆ ಹಕ್ಕನ್ನು ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು. ಗಾಂಧೀಜಿ ಹೆಸರನ್ನ ಉಪಯೋಗಿಸ್ಕೊಳ್ಳಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ. ನಾನು ಇವತ್ತು AICC ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು. ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ, MPಗಳನ್ನ, ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ MLAಗಳಿಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವ್ಸ್ ಹಾಕಿದ್ದೀವಿ. MLAಗಳಿಗೆ ಕಡೆ ನಾವು ಹಾಕಕ್ಕೆ ಹೋಗೋದಿಲ್ಲ. ನಮ್ಮ ಪಾರ್ಟಿ ಆಫೀಸ್ ಬೇರೆ ಕಂಪಲ್ಸರಿ ಇರ್ತಾರೆ. ಕಂಪಲ್ಸರಿಯಾಗಿ AICC ಇಂದ ಏನು ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು. ಯಾವ ದಾಕ್ಷಿಣ್ಯನೂ ಇಲ್ಲ. ಯಾರ್ಯಾರು ಅಬ್ಸರ್ವರ್ ಹೋಗುದಿಲ್ಲ, ಯಾರ್ಯಾರು ಆಫೀಸ್ ಬೇರರ್ ಹೋಗುದಿಲ್ಲ, ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ AICC ಸೆಕ್ರೆಟರಿ ರಿಪೋರ್ಟ್ ಕೊಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ.